ಸೊ ಇನ್ನು ಫ್ಯಾನ್ಸ್ ಈಗ ಮುಗಿಬಿದ್ದಿದ್ದಾರೆ ಪರಪ್ಪರ ಅಗ್ರಹಾರಕ್ಕೆ ದರ್ಶನನ ನೋಡೋಕೆ. ಬಳ್ಳಾರಿ, ಬೆಳಗಾವಿ, ಪಾವಗಡದಿಂದ ಅಭಿಮಾನಿಗಳು ಹೋಗಿದ್ದಾರೆ. ಸೊ ಇವ್ರಿಗೇನು ಮನೇಲಿ ಯಾರು ಕೇಳಲ್ವಾ ಅಥವಾ ಏನು ಕತೆ ಅಂತ ಹೇಳಿ ದರ್ಶನ್ ಭೇಟಿಗೆ ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ ಆಗ್ತಾ ಇದ್ದಾರೆ. ಯಾಕ್ರಿ ಇವೆಲ್ಲ ಮಾಡ್ತೀರಾ? ಖರ್ಚೆಲ್ಲ ಮಾಡಿಕೊಂಡು ದುಡಿತೀರಾ, ಮನೇಲಿ ಅಪ್ಪ ಅಮ್ಮನ ಕಡೆ ದುಡಿಸ್ಕೊಂಡು ಬರ್ತೀರಾ. ಅವ್ರು ಯಾರೋ ಅಲ್ಲಿ ಯಾವುದೋ ಕೇಸಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರೆ ಅವ್ರು ನೋಡೋಕೆ ಬರ್ತಾ ಇದ್ರಿ. ನಿಮ್ಗೇನು ಅನ್ಸಲ್ವಾ ಹೋಗಿ ನೋಡೋಕ್ಕೆ? ಏನು ಅನ್ಸಲ್ವಾ? ಮಾದರಿಯಾಗಿರ್ಬೇಕಾಗಿದ್ದು ಸಮಾಜದಲ್ಲಿ ಇಂಥ ಆರೋಪದಲ್ಲಿ ಹೋಗಿ ಕೂತ್ಕೊಂಡಿರುವಂಥವ್ರನ್ನ ಹೋಗಿ ನೋಡೋಕೆ ಹೋಗ್ತಿರಲ್ಲ ನೀವು. ಊರು ಬೇರೆ ಬೇರೆ ಊರಿಂದ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಒಂದ್ಸಲ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದೀರಾ, ಬೆಂಗಳೂರು ತೋರ್ಸೋಕ್ಕೆ. ಈಗೆಲ್ಲ ಬಂದು ದರ್ಶನ ನೋಡೋಕೆ ಬಂದಿದ್ದೀರಲ್ಲ ನೀವೆಲ್ಲ ಜೈಲ್ ಹತ್ರ. ನಿಮ್ಮ ಅಪ್ಪ ಅಮ್ಮನ ಒಂದ್ಸಲ ಕರ್ಕೊಂಡು ಬಂದು ಬೆಂಗಳೂರು ತೋರಿಸಿ ಅವರಿಗೆ. ಎಷ್ಟೋ ದಿನಕ್ಕೆ ಕಳಿಸ್ತಿರ್ತಾವೆ ಅವರಿಗೆ. ಅದನ್ನು ಬಿಟ್ಬಿಟ್ಟು ಇವ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಕೇಕ್ ತೊಗೊಂಡು ಬಂದೆ, ಇವ್ರಿಗೆ ಕೇಕ್ ಕಟ್ ಮಾಡಿಸಿದ್ನೆ, ಇವರಿಗೆ ಜೈಕಾರ ಹಾಕಕ್ಕೆ ಬಂದೆ, ಇವ್ರು ಜೈಲಲ್ಲಿದ್ದಾಗಲೂ ಅವ್ರು ನೋಡೋಕ್ಕೆ ಬಂದೆ. ಈ ಪ್ರೀತಿಯ ನಿಮ್ಮ ಅಪ್ಪ ಅಮ್ಮನ ಮೇಲೆ ತೋರಿಸಿದ್ದಿದ್ರೆ ಜೀವನ ಪರ್ಯಂತ ಹುಟ್ಟಿಸಿದ್ದಕ್ಕೂ ಸಾರ್ಥಕ ಅಂದ್ಕೊಂಡಿರೋರು ನಿಮ್ಮ ಅಪ್ಪ ಅಮ್ಮ. ಅವ್ರನ್ನ ಕರ್ಕೊಂಡು ಬನ್ನಿರಿ, ಫಸ್ಟು ಊರೆಲ್ಲ ತೋರಿಸ್ರಿ. ಇವರಿಗೆಲ್ಲ ಯಾಕ್ರಿ ಬರ್ತೀರಾ? ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ. ಅವ್ರು ನಿಮ್ಗೆ ಏನಾಗಬೇಕಾಗಿಲ್ಲ. ಇದರಲ್ಲಿರುವಂಥ ಆರೋಪಿಗಳ ಕುಟುಂಬಗಳು ಏನಾಗಿದಾವೆ ಗೊತ್ತಾ ನಿಮಗೆ? ಏನೂ ಇಲ್ಲ. ಈಗ ತಿನ್ನೋಕ್ಕೂ ಗತಿ ಇಲ್ದಂಗೆ ಆಗಿದ್ದಾರೆ ಪಾಪ ಅವ್ರಿಗೆ. ಪಾಪ ಅಷ್ಟೊಂದು ಕಷ್ಟ ಇದೆ ಅವ್ರ ಮನೇಲೆಲ್ಲ.